ನಮಗೆಲ್ಲರಿಗೂ ತಿಳಿದ ಹಾಗೆ ಇತಿಹಾಸದಲ್ಲಿ ಇಡೀ ಭರತಖಂಡವನ್ನ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದಂತಹ ಮನೆತನ ಎಂದರೆ ಅದುವೇ ಮೌರ್ಯ ಸಾಮ್ರಾಜ್ಯ. ಆದರೆ ಮೌರ್ಯ ಸಾಮ್ರಾಜ್ಯದಷ್ಟೇ ಪ್ರಬಲ ದೊರೆಗಳನ್ನು ಹೊಂದಿದ್ದ ಎರಡು ಸಾಮ್ರಾಜ್ಯಗಳು ಎಂದರೆ ಉತ್ತರದಲ್ಲಿ ಹರ್ಷವರ್ಧನನ ವರ್ಧನ ಸಾಮ್ರಾಜ್ಯ ಹಾಗೂ ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಿಕೇಶಿಯ ಬದಾಮಿ ಚಾಲುಕ್ಯ ಸಾಮ್ರಾಜ್ಯ ಎಂದರೆ ತಪ್ಪಾಗಲಾರದು. ಈ ಎರಡು ಸಾಮ್ರಾಜ್ಯಗಳ ನಡುವೆ ನಡೆದಂತಹ ಐತಿಹಾಸಿಕವಾದ ಕಾಳಗವೇ ನರ್ಮದಾ ನದಿ ಕಾಳಗ. ಕ್ರಿಸ್ತಶಕ 7ನೇ ಶತಮಾನದ ಭಾರತದಲ್ಲಿ ಒಬ್ಬನೇ ರಾಜನ ಆಳ್ವಿಕೆಯೂ ಇರಲಿಲ್ಲ. ಇದು ಹಲವು ಶಕ್ತಿ ಸಾಮ್ರಾಜ್ಯಗಳ ಆಳ್ವಿಕೆಯಲ್ಲಿತ್ತು. ಪ್ರತಿಯೊಂದು ಸಾಮ್ರಾಜ್ಯವು ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಪ್ರಯತ್ನಿಸುತ್ತಿದ್ದವು. ಉತ್ತರದಲ್ಲಿ ವರ್ಧನರ ಆಳ್ವಿಕೆ, ಪಶ್ಚಿಮದಲ್ಲಿ ಮೈತ್ರಕರು, ಪೂರ್ವದಲ್ಲಿ ಗಾವುಡರು, ದಕ್ಷಿಣದಲ್ಲಿ ಪಲ್ಲವರು ಹಾಗೂ ಬಾದಾಮಿ ಚಾಲುಕ್ಯರು ಆಳ್ವಿಕೆ ನಡೆಸುತ್ತಿದ್ದರು. ಪ್ರತಿಯೊಬ್ಬರೂ ಭವಿಷ್ಯದ ಭಾರತವನ್ನು ರೂಪಿಸಲು ಹವನಿಸುತ್ತಿದ್ದರು. ಉತ್ತರ ಭಾರತದ ರಾಜಕೀಯ ಅನಿಶ್ಚಿತತೆಯ ಕಾಲದಲ್ಲಿ ತನ್ನ ಸಹೋದರ ಹತ್ಯೆಯ ಬಳಿಕ ಅಧಿಕಾರಕ್ಕೆ ಬಂದ ಧೀರ, ಬೆಂಕಿಯ ಜ್ವಾಲೆಯಂತೆ ಉತ್ತರ ಭಾರತವನ್ನು ಏಕವ್ಯಾಪ್ತಿಯಾಗಿ ಮಾಡಿಕೊಂಡ ಶೂರ, ಅವನೇ ಉತ್ತರ ಪತೇಶ್ವರ ಎಂಬ ಬಿರುದು ಹೊಂದಿದ ರಾಜ ಹರ್ಷವರ್ಧನ. ಬದಾಮಿಯಲ್ಲಿ ಹುಟ್ಟಿದ ಶೂರು, ಚಾಲುಕ್ಯ ವಂಶದ ಧೀರ. ಇವನ ಧೈರ್ಯ ತಂತ್ರವೇ ವಿಜಯದ ರೂಪ. ಪಾಂಡ್ಯ ಪಲ್ಲವ ಹರ್ಷನನ್ನು ತಡೆದ ಶಕ್ತಿಯ ಸ್ವರೂಪ. ಇವನೇ ದಕ್ಷಿಣದ ಪ್ರತಾಪ ಶಿರೋಮಣಿ ಇಮ್ಮಡಿ ಪುಲಿಕೇಶಿ. ನರ್ಮದಾ ನದಿ ಕೇವಲ ಭೌಗೋಳಿಕ ಗಡಿಯಾಗಿರಲಿಲ್ಲ, ಇದು ಎರಡು ಮಹಾನ್ ಸಾಮ್ರಾಜ್ಯಗಳ ರಾಜಕೀಯ ಗಡಿಯಾಗಿತ್ತು. ಉತ್ತರ ಭಾರತವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದ ರಾಜ ಹರ್ಷವರ್ಧನನು ತನ್ನ ನೋಟವನ್ನು ದಕ್ಷಿಣದತ್ತ ಹಾಯಿಸಿದನು. ತನ್ನ ಶಕ್ತಿಯ ಚಿಹ್ನೆಯಾಗಿ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ತನ್ನ ರಾಯಭಾರಿಗಳನ್ನು ಕಳುಹಿಸಿದನು. ಅವನ ನಿರೀಕ್ಷೆ ಪುಲಿಕೇಶಿಯು ತನ್ನನ್ನು ಸಾಮಂತನಾಗಿ ಅಂಗೀಕರಿಸುವುದು. ಆದರೆ ಈ ಒಂದು ರಾಜತಾಂತ್ರಿಕ ಹೆಜ್ಜೆ ಇತಿಹಾಸದ ದಿಕ್ಕನ್ನು ಬದಲಿಸಲಿದೆ ಎಂಬುದನ್ನು ಯಾರೂ ಊಹಿಸಿರಲಿಲ್ಲ. ಆ ಆಹ್ವಾನವನ್ನ ಕೇಳಿದ ಇಮ್ಮಡಿ ಪುಲಿಕೇಶಿಯ ಮುಖದಲ್ಲಿ ಉಗ್ರತೆ ಮೂಡಿತು. ನಾನು ಯಾರಿಗೂ ಸಾಮಂತನಾಗೋಲ್ಲ ಎಂಬುದು ಅವನ ಸ್ಫಟಿಕ ಸ್ಪಷ್ಟವಾದ ಉತ್ತರ. ಬಾದಾಮಿಯ ರಾಜ್ಯಸಭೆಯಲ್ಲೇ ಅವನು ಹರ್ಷವರ್ಧನನ ರಾಯಭಾರಿಯನ್ನು ತಿರಸ್ಕರಿಸಿದನು. ಈ ನಿರಾಕರಣೆಯೊಂದಿಗೆ ಯುದ್ಧದ ಮೊದಲ ಸಂಕೇತ ಹುಟ್ಟಿತು. ಹರ್ಷವರ್ಧನ್ನ ಪ್ರಶ್ನೆಗೆ ಪ್ರತಿಕ್ರಿಯೆಯಾಗಿ ಇಮ್ಮಡಿ ಪುಲಿಕೇಶಿ ತಾನು ಶಕ್ತಿಯಲ್ಲಿ ಕಡಿಮೆಯಿಲ್ಲ ಎನ್ನುವುದನ್ನು ತೋರಿಸಲು ತೀರ್ಮಾನಿಸಿದನು. ತನ್ನ ರಾಯಭಾರಿಯನ್ನು ಉತ್ತರದ ಅರಸನ ಆಸ್ಥಾನಕ್ಕೆ ಕಳಿಸಿದನು. ಇದು ಕೇವಲ ಉತ್ತರವಲ್ಲ, ಇದು ಶಕ್ತಿ ಪ್ರದರ್ಶನ, ಸಮಾನತೆಯ ಘೋಷಣೆ. ಬಾದಾಮಿ ನಗರದ ದಾರಿ ತಿರುವುಗಳಲ್ಲಿ ತುಂಬಿತ್ತು ಘನಘನವೆಂದ ಯುದ್ಧದ ಮೃದಂಗ. ಇಮ್ಮಡಿ ಪುಲಿಕೇಶಿ ತನ್ನ ಸೇನೆಗೆ ಧೈರ್ಯ ತುಂಬಿದನು. ಇದು ನಮ್ಮ ನರ್ಮದಾ, ನಮ್ಮ ಗಡಿ, ಜಯವಷ್ಟೇ ನಮ್ಮ ಗಮ್ಯ ಎಂದನು. ಕುದುರೆ ಸವಾರರು ಮಣ್ಣು ಎಬ್ಬಿಸ್ತ, ಯೋಧರು ಕವಚದ ಭಾರದಲ್ಲಿ ಹೆಜ್ಜೆ ಹಾಕಿದರು. ಉತ್ತರದ ಕನೋಜ್ನಿಂದಲೂ ಪ್ರತಿಕ್ರಿಯೆ ತಡವಾಗಲಿಲ್ಲ. ಹರ್ಷವರ್ಧನನು ತನ್ನ ಸಾಮ್ರಾಜ್ಯವನ್ನು ಸಂಕೋಚಗೊಳ್ಳಲು ಬಿಡಲಿಲ್ಲ. ಅವನ ಸೇನೆಯು ತಕ್ಷಣವೇ ನರ್ಮದಾ ದಡದತ್ತ ಕತ್ತಿ ಹಿಡಿದು ಓಡಿತು. ಅಸಂಖ್ಯಾತ ಸೈನಿಕರು, ಗಜಪಡೆ, ಧ್ವಜಪತಾಕೆಗಳೊಂದಿಗೆ ವಿದೀಪ್ತವಾಗಿದ್ದ ಸೇನೆಯ ಶಕ್ತಿಯೊಡನೆ ಹರ್ಷವರ್ಧನನು ಈ ರೀತಿ ಘೋಷಣೆ ಮಾಡಿದ: ದಕ್ಷಿಣದ ನರ್ಮದಾ ಗಡಿಯನ್ನು ಮೀರಿ ಇತಿಹಾಸ ಬರೆಯೋಣ. ನರ್ಮದಾ ನದಿಯ ತೀರದಲ್ಲಿ ಇಡೀ ಭಾರತದ ಭವಿಷ್ಯ ನಿರ್ಧಾರವಾಗುವ ಕ್ಷಣ ಬಂದಿದೆ. ಒಂದೆಡೆ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ, ಮತ್ತೊಂದೆಡೆ ದಕ್ಷಿಣದ ಗರ್ವ ಇಮ್ಮಡಿ ಪುಲಿಕೇಶಿ. ಎರಡೂ ಸೈನ್ಯಗಳು ಮುಖಾಮುಖಿಯಾಗಿವೆ. ಗಾಳಿಯ ನಿಶ್ಶಬ್ದತೆಯಲ್ಲಿಯೇ ಶಸ್ತ್ರಧಾರಿಗಳ ಉಸಿರಾಟವು ಬಡಿತದಂತೆ ಕೇಳಿಸುತ್ತಿದೆ. ಇದು ಯುದ್ಧದ ಆರಂಭದ ನಿಶ್ಚಿತ ಕ್ಷಣ.
ನೋಡುತ್ತಿದ್ದಂತೆ ಯುದ್ಧವು ಆರಂಭವಾಗುತ್ತದೆ. ಕಂಡುಬರುವುದೆಲ್ಲ ಧೂಳಿನ ಮುಸುಕು, ಸೈನಿಕರ ಚಿತ್ಕಾರ, ಕುದುರೆಗಳ ಹಿರಿದಾಟ, ಗಜಗಳು ಗರ್ಜಿಸುತ್ತಿವೆ, ಬಾಣಗಳು ಆಕಾಶ ಕತ್ತರಿಸುತ್ತಿವೆ, ಖಡ್ಗಗಳ ಝಳಪೆಗಳಲ್ಲಿ ಸಮಯವೇ ನಿಲ್ಲುವಂತೆ ಆಗುತ್ತಿದೆ. ಇದು ನರ್ಮದೆಯ ತೀರದಲ್ಲಿ ಉದಯವಾಗುತ್ತಿರುವ ಭಾರತ ಭಾಗ್ಯವನ್ನೇ ನಿರ್ಧರಿಸುವ ಯುದ್ಧ. ಯುದ್ಧದ ನಡುವೆ ಇಮ್ಮಡಿ ಪುಲಿಕೇಶಿಯು ತನ್ನ ಸೈನ್ಯವನ್ನು ಮುನ್ನಡೆಸಿದನು. ಅವನ ಕಣ್ಣಲ್ಲಿ ಶತ್ರುವಿನ ಅಂತ್ಯದ ಪಾಠ ಹೇಳುತ್ತಿತ್ತು. ಹಸ್ತವು ಖಡ್ಗವನ್ನು ಹಿಡಿದು ಶತ್ರುವಿನ ಸೈನ್ಯವನ್ನು ಧೂಳಿಪಟ ಮಾಡುತ್ತಿತ್ತು. ನೋಡುತ್ತಿದ್ದಂತೆ ಇಮ್ಮಡಿ ಪುಲಿಕೇಶಿಯ ಸೈನ್ಯ ಹರ್ಷನ ಪಡೆಗೆ ತೀವ್ರ ಹೊಡೆತ ನೀಡಿತು. ಸಮಾಚಾರವು ತಲುಪಿದಾಗ ಹರ್ಷನ ಕಣ್ಣುಗಳು ನಿಶ್ಶಬ್ದವಾದವು. ತಾನು ಎದುರಿಸುತ್ತಿರುವ ಶಕ್ತಿಯ ಕೊರತೆಯನ್ನು ಅರಿತುಕೊಂಡನು. ಸೇನಾಪತಿ ಕಾಲವಾದರೂ ಧ್ವಜಗಳು ಉರುಳಿದವು. ಉತ್ತರದ ಚಕ್ರವರ್ತಿಗೆ ಇದು ಅಪಮಾನವಾಯಿತು. ಬಾದಾಮಿಯ ಸಿಂಹನು ಗರ್ಜಿಸಿದನು. ಇಮ್ಮಡಿ ಪುಲಿಕೇಶಿಯು ತನ್ನ ಶೌರ್ಯದಿಂದ ಉತ್ತರದ ಆಕ್ರಮಣವನ್ನು ತಡೆದನು. ನರ್ಮದಾ ನದಿಯ ದಡದಲ್ಲಿ ಚಾಳುಕ್ಯರ ಧ್ವಜ ಹಾರಿದಾಗ ದಕ್ಷಿಣ ಭಾರತ ತನ್ನ ನಿಜವಾದ ರಕ್ಷಕನನ್ನು ಕಂಡಿತು. ಇದೊಂದು ಸಾಮಾನ್ಯ ಜಯವಲ್ಲ, ಇದು ದಕ್ಷಿಣದ ಕೀರ್ತಿಯ ಕಾವ್ಯ. ಉತ್ತರ ಪಥೇಶ್ವರ ಎಂಬ ಬಿರುದು ಹೊಂದಿದ್ದ ವೀರರಾಜ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು ದಕ್ಷಿಣ ಭಾರತದ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ. ಸೋತ ಹರ್ಷವರ್ಧನನಿಗೆ ಸ್ನೇಹ ಹಸ್ತ ನೀಡಿ ಅವನ ಪ್ರಾಂತ್ಯಗಳನ್ನು ಹಿಂದಿರುಗಿಸಿದನು. ಇದು ಇಮ್ಮಡಿ ಪುಲಿಕೇಶಿಯ ನೈತಿಕತೆಯನ್ನು ಎತ್ತಿ ತೋರಿಸುತ್ತದೆ. ಇವರಿಬ್ಬರ ಗಡಿ ಪ್ರದೇಶ ನರ್ಮದಾ ನದಿಯಾಯಿತು. ಬಾದಾಮಿಯ ಆಸ್ಥಾನದಲ್ಲಿ ವಿಜಯದ ಮೆರವಣಿಗೆ ನಡೆಯಿತು. ಕವಿಗಳು ಇಮ್ಮಡಿ ಪುಲಿಕೇಶಿಯನ್ನ ಕಾವ್ಯಗಳಲ್ಲಿ ಹೊಗಳಿದರು. ಇಮ್ಮಡಿ ಪುಲಿಕೇಶಿಯ ಶಕ್ತಿಯ ಸಾಧನೆ ಅನ್ನ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಕೆತ್ತಿದನು. ಚೀನಾದ ಪ್ರವಾಸಿಗ UN ಸಾಂಗ್ ತನ್ನ ದ ಗ್ರೇಟ್ ಥ್ಯಾಂಗ್ ರೆಕಾರ್ಡ್ಸ್ ಆನ್ ದ ವೆಸ್ಟರ್ನ್ ರೀಜನ್ಸ್ ಎಂಬ ಕೃತಿಯಲ್ಲಿ ಹರ್ಷವರ್ಧನನ ಬೃಹತ್ ಸಾಮ್ರಾಜ್ಯದ ಶಕ್ತಿ ಬಗ್ಗೆ ದಾಖಲಿಸಿದ್ದರೂ ನರ್ಮದಾ ನದಿಯಲ್ಲಿ ಪುಲಿಕೇಶಿಗೆ ಸೋತನೆಂದು ಸ್ಪಷ್ಟಪಡಿಸುತ್ತಾನೆ. ಈ ಯುದ್ಧದ ನಂತರ ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಗಡಿರೇಖೆಯಾಗಿ ಪರಿಗಣಿಸಲ್ಪಟ್ಟಿತು.